ಇನ್ನು ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ. ಸುಧಾಕರ್ ಇನ್ನು 3 ಬಾರಿ ಸೋಲ್ತಾರೆ. ಲೋಕಸಭೆ ಚುನಾವಣೆಯಲ್ಲಿ ಸೋತ ಬಳಿಕ ನನ್ನ ವಿರುದ್ಧ ಸುಧಾಕರ್ 2 ಬಾರಿ ಸೋಲ್ತಾರೆ. ಇದನ್ನ ನಾನು ಹೇಳ್ತಾ ಇಲ್ಲ, ಯಾರೋ ಜ್ಯೋತಿಷಿಗಳು ಹೇಳಿದ್ದು. ಬೆಂಗಳೂರಿನಲ್ಲಿ ಕೈ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ನೀಡಿದ್ದಾರೆ. 2 ತಿಂಗಳ ಕಾಲ ನಿರಂತರ ಯುದ್ಧ ನಡೀತಾ ಇದೆ. ಡಾಕ್ಟರ್ ಕೆ ಸುಧಾಕರ್ ನನ್ನ ನಡುವೆ 2 ತಿಂಗಳು ಯುದ್ಧ ನಡೀತು. ಫಲಿತಾಂಶ ಬರೋವರೆಗೂ ನಾನು ಇಲ್ಲೇ ಮುಖಾಂ ಹೂಡ್ತೀನಿ. ಚಿಕ್ಕಬಳ್ಳಾಪುರದಲ್ಲೇ ನಾನು ಮುಖಾಂ ಹೂಡ್ತೀನಿ. ಪಕ್ಷವನ್ನ ಗೆಲ್ಲಿಸದೆ ಬಿಡೋದೇ ಇಲ್ಲ, ಗೆಲ್ಲಿಸ್ತೀವಿ ಅಂತ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಇನ್ನೂ 2 ತಿಂಗಳು ಇವತ್ತಿನಿಂದ ಆರಂಭ ಯುದ್ಧ. ನಾನು ಈ ಕ್ಷೇತ್ರ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ನಿರಂತರವಾಗಿ ಈ ಯುದ್ಧದಲ್ಲಿ ನಾನು ಇರ್ತೀನಿ. ಸುಧಾಕರ್ ಅವರನ್ನ ಸೋಲಿಸ್ತೀನಿ. ಒಟ್ಟು ಇನ್ನು 3 ಚುನಾವಣೆಗಳಲ್ಲಿ ಸೋಲೋದಿದೆ ಸುಧಾಕರ್. ಒಬ್ರು ಜ್ಯೋತಿಷಿ ನನಗೆ ಹೇಳಿದ್ರು, ಗೊತ್ತೇ ಇರಲಿಲ್ಲ ನನಗೆ, ಬಟ್ ಜ್ಯೋತಿಷಿ ಹೇಳಿದ್ರು ಇನ್ನು 3 ಚುನಾವಣೆಯಲ್ಲಿ ಸೋಲೋದಿದೆ. ಈ ಚುನಾವಣೆ ಅದು ಬಿಟ್ಟು ಮುಂದೆ 2 ವಿಧಾನಸಭಾ ಚುನಾವಣೆಗಳಲ್ಲೂ ಅವರು ಸೋಲ್ತಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಮುಂದಿನ 2 ವಿಧಾನಸಭಾ ಚುನಾವಣೆಗಳಲ್ಲೂ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ಪ್ರದೀಪ್ ಈಶ್ವರ್ ಹೇಳಿದ್ರು. ನಿಮ್ ಕುತಂತ್ರಗಳೇನು ಅಂತ ನನಗೆ ಗೊತ್ತಿರುತ್ತಾನೆ ಸರ್. ಸುಧಾಕರ್ ಸೋಲೋದೇ ಇಲ್ಲ ಅಂತಿದ್ರು, ಯಾರು ಬಂದ್ರು ಸುಧಾಕರ್ ಸೋಲ್ಸಕ್ಕಾಗಲ್ಲ ಅಂತಿದ್ರು. ಒಬ್ಬ ಕಾಮನ್ ಮ್ಯಾನ್ ಬಂದು ಹೆಂಗ್ ಸೋಲಿಸಿದೆ ಸರ್? ಅಂದ್ರೆ ನಿಮ್ಗಿಂತ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದ್ದಕ್ಕೆ ತಾನೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆಗೆ ಕೈ ಮುಗಿದು ಕೇಳ್ತೀನಿ, ಡಾಕ್ಟರ್ ಕೆ ಸುಧಾಕರ್ ವೋಟ್ ಹಾಕ್ಬೇಡಿ. ಪ್ರಜಾಪ್ರಭುತ್ವಕ್ಕೆ ಅವರು ಮಾರಕ. ಕಾಮನ್ ಮ್ಯಾನ್ಗೆ ಟ್ರಬಲ್ ಕೊಡ್ತಾರೆ. ಅವ್ರು ಹೇಳ್ತಾರೆ ₹1 ಲಂಚ ತಗೊಂಡಿಲ್ಲ ಅಂತ. ನಾಳೆ ನಾನು ನಂಬಿರೋ ದೇವರು ನಂದಿಯ ಭೋಗನಂದೀಶ್ವರ ಟೆಂಪಲ್. ನಾನು ಕಳೆದ 10 ತಿಂಗಳಲ್ಲಿ ಕ್ಲೀನ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದೀನಿ. ಯಾವನ ಹತ್ರನೂ ₹1 ಚಾಚಿಲ್ಲ, ಕೈ ಚಾಚಿಲ್ಲ ಅಂತ ನಾನು ಪ್ರಮಾಣ ಮಾಡಕ್ ನಾಳೆ ರೆಡಿ ಇದ್ದೀನಿ ನಂದಿ ದೇವಸ್ಥಾನದಲ್ಲಿ. ಅವ್ರು ಕೋವಿಡ್ ಟೈಮಲ್ಲಿ ₹1 ಮುಟ್ಟಿಲ್ಲ, ಹಗರಣ ನಡೆದಿಲ್ಲ ಅಂತ ನಾಳೆ ಅವ್ರು ಪ್ರಮಾಣ ಮಾಡಕ್ ರೆಡಿ ಇದ್ದಾರ? ಅವ್ರು ಬಂದು ಪ್ರಮಾಣ ಮಾಡ್ಲಿ, ಅವ್ರ ಬಗ್ಗೆ ನಾನು ಮಾತಾಡೋದು ನಿಲ್ಲಿಸ್ಬಿಡ್ತೀನಿ. ನೀವು ಪ್ರಾಮಾಣಿಕರಾದ್ರೆ ಬನ್ನಿ ಈಗ. ಅಂಡ್ ನನ್ನ ಮಾಧ್ಯಮ ಸ್ನೇಹಿತರಿಗೂ ಹೇಳ್ತೀನಿ, ಐ ಆಮ್ ರೆಡಿ ಟು ಡಿಕ್ಲೇರ್ ಮೈ ಅಸೆಟ್ಸ್ ಇನ್ ಫ್ರಂಟ್ ಆಫ್ ಮೀಡಿಯಾ. ವೆಲ್ ಸುಧಾಕರ್ ಹ್ಯಾವ್ ಎ ಗಟ್ಸ್ ಟು ಡಿಕ್ಲೇರ್ ಹಿಸ್ ಅಸೆಟ್ಸ್. ಸೋರ್ಸ್ ಹೇಳ್ಬೇಕು. ಈಗ ಕೇಳಿ ನೀವು ಪ್ರಶ್ನೆ, ಬೈದು ಬಿಡ್ತಾರೆ, ಅಯೋಗ್ಯ ಅಂತಾರೆ. ಅವ್ರು ಹೇಳ್ತಾರೆ ನಾನು ಅಯೋಗ್ಯರ ಬಗ್ಗೆ ಮಾತಾಡಲ್ಲ ಅಂತ. ಸುಧಾಕರ್ ನಾನು ಅಯೋಗ್ಯರ ಬಗ್ಗೆ ಮಾತಾಡ್ತೀನಿ, ನೀವು ಮಾತಾಡಲ್ವೇನೋ? ನಮ್ಗೆ ಅಯೋಗ್ಯರ ಬಗ್ಗೆ ಮಾತಾಡೋ ಅಭ್ಯಾಸ. ಮತ್ತೆ ವಿಚಾರಕ್ಕೆ ಬಂದಾಗ ಸುಧಾಕರ್ ಅವರು ಆಲ್ರೆಡಿ ಲೈವ್ ಸ್ಟ್ರೀಮ್ ಅಲ್ಲಿ ಇರ್ತಾರೆ. ಯಾರು ನೋಡದಿದ್ರು ಅವ್ರು ನೋಡ್ತಾ ಇರ್ತಾರೆ. ಯಾಕಂದ್ರೆ ಯಾವುದೋ ಒಂದು ಗ್ರೂಪ್ ಅಲ್ಲಿ ಅವ್ರು ನೋಡ್ತಾ ಇರ್ತಾರೆ. ನನಗೆ ಗೊತ್ತು. ಅಖಾಡಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸರ್. ಬಟ್ ಅವರೇ ಹೇಳ್ಕೊಂಡಿದ್ದಾರೆ, ಜ್ಯೋತಿಷಿಗಳು ಹೇಳಿದಾರೆ ಅಂತ ಇನ್ನ 3 ಸಲ ಸೋಲ್ಬೇಕಂತೆ ಅವರು. ಇವಾಗ 1 ಸಲ, ನನ್ನ ಮೇಲೆ 2 ಸಲ ಸರ್, ಅಷ್ಟೇನಾ? ಅಂದ್ರೆ ಅವ್ರ ಜಾತಕದಲ್ಲೇ ಹಂಗಿದೆ. ನಮ್ಮೂರಲ್ಲಿ ಮಾತಾಡ್ತಾರಪ್ಪ ಇದು, ನನ್ನ ಮತ್ತೆ ಎಲ್ಲ ಬೈಬೇಡಿ. ನಿಮ್ ಕುತಂತ್ರಗಳೇನು ಅಂತ ನನಗೆ ಗೊತ್ತಿರುತ್ತಾನೆ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.